ನಮಃಶಾಸ್ತ್ರ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಾಮೃತಾಯ ಶ್ರೀಧರಾಯ ನಮಃ. ಸಂಸ್ಕೃತ ವಿಶ್ವವಿದ್ಯಾನಿಲಯದ ಹಿರಿಯರ ವಿಶಾಲ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಲೆಕ್ಕಪತ್ರ ಪರಿಶೋಧನೆ ಮಾಡುವುದಕ್ಕೆ ಇಲ್ಲಿಯವರೆಗೂ ಮಾಡಿದ ಬಿಟ್ಟರೆ ಸಂಸ್ಕೃತ ಮನೆಯಲ್ಲಿದೆ. ಹಾಗಾಗಿ ಸಂಸ್ಕೃತದ ಜ್ಞಾನವೇ ಇಲ್ಲ. GS ಪತ್ರ ಹೇಳಿದಂತೆ ಮಾತೃಭಾಷೆ ಕನ್ನಡವಾಗಿದ್ದು ಕನ್ನಡದ ಸಾಹಿತ್ಯ ಕ್ಷೇತ್ರದಲ್ಲಿ ಆ ರೀತಿಯಾದಂತಹ ಪರಿಣಿತಿಯನ್ನು ಪಡೆದು ನಾವು ಒಮ್ಮೆ ವೈದ್ಯರ ತಗೊಳ್ಳುವಂಥ ಸಂದರ್ಭದಲ್ಲಿ ವೈದ್ಯರು ಒಂದು ECG ಅಥವಾ ಎಕ್ಸ್ರೇ ECG ಮಾಡಿಸ್ಕೊಂಡು ಬನ್ನಿ ಅಂತ ಅನ್ನುವಂಥ ಸಂದರ್ಭದಲ್ಲಿ ಸ್ಕ್ಯಾನಿಂಗು ECG ಅವ್ರು ಹೇಳ್ತಾರೆ, ಇಲ್ಲ ನನಗೆ ಈ ರಿಪೋರ್ಟ್ ಬೇಕಾಗಿಲ್ಲ, CD ಅದರದ್ದು ವಿಡಿಯೋ ಇದ್ದಿರಬೇಕು ಅಂತ. ಯಾಕೆಂದ್ರೆ ವಿಡಿಯೋ ನೇರವಾಗಿ ನಾನು ನೋಡಬಹುದು. ಅದು ರಿಪೋರ್ಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ರಿಪೋರ್ಟ್ ಕೊಡುವ ಅವನ ಮನಸ್ಸಿಗೆ ಯಾವ ರೀತಿ ಅನ್ನಿಸ್ತಿದೆಯೋ ECG ಆಗಿ ಸ್ಕ್ಯಾನಿಂಗ್ ಆಗಿ ನಾವು ರಿಪೋರ್ಟ್ ಕೊಟ್ಟಿರ್ತಾನೆ, ನಾವು ವೈದ್ಯನಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದ್ರೆ ನೇರವಾಗಿ ನಾನು ಆ ವಿಡಿಯೋವನ್ನು ನೋಡಬೇಕು. ಈಗ ಮಾತಾಡಿರ್ತಕ್ಕಂಥವರೆಲ್ಲರೂ ಹಿರಿಯರಾದಂತಹ ಪೂಜ್ಯರು, ಗೌರವರು, ಹಿರಿಯರು, ಅವರ ಒಡನಾಡಿಯಾಗಿ ಅನುಭವವನ್ನು ಪಡೆದಿರ್ತಕ್ಕಂಥವ್ರೆ. ನಾನೇನಿದ್ರು ಈ ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನು ಓದಬೇಕಾಗಿರ್ತಕ್ಕಂಥವ್ರು ಅಷ್ಟೇ, ನನ್ನ ಜ್ಞಾನ ಇರತಕ್ಕಂಥದ್ದು ಅಷ್ಟೇ. ಆದರೆ ನಮಗೆ ನನ್ನ ಗುರುಗಳ ಹಿರಿಯರ ಮಾರ್ಗದರ್ಶನದ ಒಂದು ಚಿತ್ರಣ ಅಂತಂದ್ರೆ ನಮ್ಮಲ್ಲಿದೆ ವೈವಿಧ್ಯತೆ, ಭಿನ್ನತೆ, ಅವರವರ ನಂಬಿಕೆ, ಇವುಗಳ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳಿದ್ದರೂ ಗುರಿ ಒಂದೇ, ಮಾರ್ಗವೇ. ನಾವೆಲ್ಲ ಶಿಕ್ಷಣ ಮಾಡ್ತೇನೆ, ಮಾರ್ಗವೇ ಶ್ರೇಷ್ಠ ಅನ್ನುವ ದೃಷ್ಟಿಕೋನದಲ್ಲಿ ನಮ್ಮ ನಿಲುವನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೋಗ್ತೀವಿ ಅನ್ನೋದನ್ನು ಬಿಟ್ರೆ ನಿಜವಾದ ಗುರಿ ಎಲ್ಲ ಗುರಿಯೂ ಎಲ್ಲವೂ ಒಂದೇ ಗುರಿ, ತಲುಪುವ ಮಾರ್ಗ ಬೇರೆ ಅನ್ನುವಂತಹ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂತಹ ಹಿರಿಮೆ ನಾವು ನಿಜವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ವಿಚಾರವೇ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ನಾನು ಹೇಳೋದನ್ನು ಸರಿ ಒಪ್ಕೊಳ್ಬೇಕಾಗಿಲ್ಲ, ಇದೆಲ್ಲ ವಸ್ತು ಸ್ಥಿತಿ ಹೀಗಿದೆ, ಇದರಲ್ಲಿ ನಿನಗೆ ಯಾವುದು ಸರಿ ಅಂತ ಅನ್ನಿಸ್ತದೆ ಅದನ್ನ ನೀನು ವಿಚಾರ ವಿಮರ್ಶೆಯನ್ನ ಮಾಡಿ ಅದು ನಿನಗೆ ಯಾವುದು ಸರಿ ಇರ್ತದೆ ಅಥವಾ ನಿನ್ನ ಜೀವನಕ್ಕೆ ಯಾವುದು ಒಳಪಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಕುರಿತು ಯೋಚನೆಯನ್ನು ಮಾಡಿ ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಸರಿಯಾಗ್ತದೆ. ನಾನು ಹೇಳಿದಂತೆ ನೀನು ಮಾಡಬೇಕಾಗಿಲ್ಲ ಅನ್ನುವಂತಹ ಮಾರ್ಗದರ್ಶನವನ್ನು ಹೇಳಿದ್ದೆ ಕೃಷ್ಣ. ಅದೇ ಮಾರ್ಗದರ್ಶನವನ್ನು ನಾವು ತಿಳಿಸಿರ್ತಕ್ಕಂಥವರಿಗೆ ಅದೇ ನಮ್ಮ ಜೀವನದಲ್ಲಿ ಆ ಗುರುಗಳ ಹಿರಿಮೆ, ಅದು ನಮ್ಮ ಜೀವನಕ್ಕೆ ದಾರಿದೀಪ, ಮಾರ್ಗದರ್ಶಕವಾಗುತ್ತೆ ಅನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ನಾವು ನಮ್ಮ ಲೆಕ್ಕಪತ್ರ ಪರಿಶೋಧಕ ಎಷ್ಟು ಲಾಭ ಮಾಡಬಹುದು, ಎಷ್ಟು ಉತ್ಸಾಹ ಇದೆ, ಏನೋ ಎಷ್ಟು ಕಟ್ಟುಕೊಂಡು ಹೇಳಬಹುದು ಬಿಟ್ರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಹಿರಿಮೆಯನ್ನು ಹೇಳ್ತಕ್ಕಂಥ ದೊಡ್ಡ ಮಾತಲ್ಲ. ನಾನಿನ್ನು ಕಿರಿಯ, ವಯಸ್ಸಿನಲ್ಲಿ, ಜ್ಞಾನದಲ್ಲಿ, ಎಲ್ಲದರಲ್ಲಿಯೂ ನನಗಿಂತ ಕಿರಿಯ